ವರ್ಷ ಭೂಮಿಗೆ ಜಮೀನು ಇಲ್ಲದ್ರೂ ಸಹ ಸೇರಿಸ್ಕೊತಾ ಇದ್ದೀರಲ್ಲಪ್ಪ. ಮಾನ್ಯ ರೆವಿನ್ಯೂ ಮಿನಿಸ್ಟರ್ಗಳು ಏನಪ್ಪ ಮಾಡ್ತಾ ಇದ್ದಾರೆ ನೀವು? ನಿಮ್ಮ ಕಡೆ ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಅಂದರೆ ಈಗ AC DC ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ? ನೀ ರೆವಿನ್ಯೂ ಮಿನಿಸ್ಟರ್ ನೀ ಕಂಟ್ರೋಲ್ ಮಾಡ್ತಾ ಇದೀಯಾ, ಇಲ್ಲ ಮುಖ್ಯಮಂತ್ರಿಗಳು ಡಿಪ್ಟಿ CM ಅಂತೆ ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರಾ? ಈಗ ಯಾಕಂದರೆ ಎಲ್ಲ ಹಗರಣ ಮಾಡಿದೆ ಹಗರಣ ಸಿಕ್ಕಾಕೊಂಡ್ಬಿಡ್ತೀರಾ. ಈಗ ದುಡ್ಡು ಮಾಡೋಕ್ಕಾಗುತ್ತಾ ಅಲ್ಲ. ವರ್ಷ ಬೋರ್ಡ್ ಕಮಿಟಿಯಿಂದ ಬರೋ ಜಮೀನುಗಳನ್ನು ಸ್ಲೇವೆಟ್ ಪ್ಲಾನ್ ಫಾರ್ಮೇಷನ್ ಮಾಡಿ ಅಲ್ಲಿ ಸೈಟ್ಗಳನ್ನು ವಿಂಗಡಿಸಿ ಆ ಸೈಟ್ಗಳನ್ನು ಮಾರಾಟ ಮಾಡಿ ಒಳ್ಳೆ ದುಡ್ಡು ಮಾಡ್ಕೋಬಹುದು. ನಿಮಗೆ ನಮ್ಮ ಕರ್ನಾಟಕ ಎಲ್ಲ ದಿವಾಳಿ ಮಾಡಬೇಕು. ಕರ್ನಾಟಕದ ಜನ ರೈತರಾಗಲಿ ಯಾರೇ ಆಗಲಿ ನೆಮ್ಮದಿಯಾಗಿ ಬಾಳಬಾರ್ದು. ನಮ್ಮ ಕರ್ನಾಟಕವನ್ನು ಎರಡನೇ ಪಾಕಿಸ್ತಾನ ಮಾಡೋಕ್ಕೆ ಹೊರಟಿದ್ದೀರಪ್ಪ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ರೈತರೇ ಸಿಗ್ತಾರೆ ಈಗ ನಿಮಗೆ. ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷ ಆಯಿತು. ಈಗೇನು ಮಾಡಿದ್ದಾರೆ? ರೈತರ ಜಮೀನುಗಳೆಲ್ಲನೂ ವರ್ಷ ಬೋರ್ಡ್ ಸೇರಿಸ್ಕೊಂಡು ಆಮೇಲೆ ರೈತರಿಗೆ ಜಮೀನಿಲ್ಲದೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಂದಾಯ ಸಚಿವರು ಏನು ಮಾಡ್ತಾ ಇದ್ದಾರೆ? ಈಗ ವರ್ಷ ಬೋರ್ಡ್ ಮುಖಾಂತರ ನಮ್ಮ ರೈತರ ಜಮೀನನ್ನು ಕಿತ್ಕೊಳಕ್ಕೆ ಜಮೀರ್ ಅಹಮದ್ ಅಂತ ಇವರಿಗೆ ಈ ಮನುಷ್ಯನ ಹಿನ್ನೆಲೆ ಏನು? ಎಲ್ಲಿಂದ ಬಂದರು ಇವರು? JDS ಅಲ್ಲಿ ಇದ್ಕೊಂಡು JDS ಪಾರ್ಟಿಗೆ ಅವಮಾನ ಮಾಡಿ ಅಲ್ಲಿಂದ ಬಂದಿದ್ದಾರೆ ಕಾಂಗ್ರೆಸ್ಗೆ. ಈಗ JDS ಇದ್ದು ಕುಮಾರಸ್ವಾಮಿಗೆ ಬೈತಾ ಇರೋದು. ಯಾಕಪ್ಪ ಬೈತೀರಾ ನೀವು ಕುಮಾರಸ್ವಾಮಿ ಅವ್ರಿಗೆ? ಅವ್ರ ಪಾರ್ಟಿನ ಜೀವನ ಗೆದ್ದು ಬಂದವ್ರು ನೀವು. ಪಾರ್ಟಿಸಿ ಪಾಣಿಗಳು ಮಿಟೇಷನ್ ಎಲ್ಲ ಹೊರಗಡೆ ಬರ್ತಾ ಇದೆ. ಆ ಪ್ರತಿಗಳಿನಲ್ಲೇನು ಪಾರ್ಟಿಷನಲ್ಲಿ ವರ್ಷ ಭೂಮಿಗೆ ಜಮೀನು ಇಲ್ಲದ್ರೂ ಸಹ ಸೇರಿಸ್ಕೊತಾ ಇದ್ದೀರಲ್ಲಪ್ಪ. ಈಗ ನಮ್ಮ ಕರ್ನಾಟಕದಲ್ಲಿ ಮಾನ್ಯ ರೆವಿನ್ಯೂ ಮಿನಿಸ್ಟರ್ಗಳು ಏನಪ್ಪ ಮಾಡ್ತಾ ಇದ್ದಾರೆ ನೀವು ರೆವಿನ್ಯೂ ಮಿನಿಸ್ಟರ್ ಆಗಿ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕಡೆ ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಅಂದರೆ ಈಗ AC DC ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ? ಇವರಿಗೆ ಯಾರು ಕಂಟ್ರೋಲ್ ಮಾಡೋದು? ನೀ ರೆವಿನ್ಯೂ ಮಿನಿಸ್ಟರ್ ನೀ ಕಂಟ್ರೋಲ್ ಮಾಡ್ತಾ ಇದೀಯಾ, ಇಲ್ಲ ಮುಖ್ಯಮಂತ್ರಿಗಳು ಡಿಪ್ಟಿ CM ಅಂತೆ ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರಾ? ಈಗ ಇಬ್ಬರೆಲ್ಲ ಸೇರಿಕೊಂಡು DCM CM ಸೇರಿ ಜಮೀರ್ ಅಹಮದ್ ಅವ್ರಿಗೆ ಎಲ್ಲ ಸಹಕಾರ ಕೊಟ್ಕೊಂಡು ಈ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಆಯಾ ಜಿಲ್ಲಾ ವೈಸ್ DC AC ತಹಸೀಲ್ದಾರ್ಗಳಿಗೆ ಹೇಳ್ಕೊಂಡು ಎಲ್ಲ ರೈತ ಜಮೀನು ಸೇರಿಸ್ಕೊಂಡು ಬರ್ತಾ ಇದ್ದಿಲ್ಲಪ್ಪ. ಮುಸ್ಲಿಂ ಅವರು ವರ್ಷ ಬೋರ್ಡಿಗೆ ಜಮೀನೆಲ್ಲ ಕಿತ್ಕೊಂಡು ಸೇರಿಸ್ಕೊಂಡ್ರೆ ಈ ಜಮೀನಿಂದ ಏನು ಮಾಡ್ಬೋದು ಮುಂದಕ್ಕೆ? ಈ ಜಮೀನಿಂದ ಕೋಟಿ ಗಟ್ಟಲೆ ಲೂಟಿ ಹೊಡಿಬಹುದು. ಈಗ ಯಾಕಂದರೆ ಎಲ್ಲ ಹಗರಣ ಮಾಡಿದೆ ಹಗರಣ ಸಿಕ್ಕಾಕೊಂಡ್ಬಿಡ್ತೀರಾ. ಈಗ ದುಡ್ಡು ಮಾಡೋಕ್ಕಾಗುತ್ತಾ ಅಲ್ಲ. ವರ್ಷ ಬೋರ್ಡ್ ಕಮಿಟಿಯಿಂದ ಬರೋ ಜಮೀನುಗಳನ್ನು ಒಳ್ಳೆ ಜಮೀನಾಗಿದ್ದರೆ ಅದಕ್ಕೆ ಸ್ಲೇವೆಟ್ ಪ್ಲಾನ್ ಫಾರ್ಮೇಷನ್ ಮಾಡಿ ಅಲ್ಲಿ ಸೈಟ್ಗಳನ್ನು ವಿಂಗಡಿಸಿ ಆ ಸೈಟ್ಗಳನ್ನು ಮಾರಾಟ ಮಾಡಿ ಒಳ್ಳೆ ದುಡ್ಡು ಮಾಡ್ಕೋಬಹುದು. ನಿಮಗೆ ನಮ್ಮ ಕರ್ನಾಟಕ ಎಲ್ಲ ದಿವಾಳಿ ಮಾಡಬೇಕು. ಕರ್ನಾಟಕದ ಜನ ರೈತರಾಗಲಿ ಯಾರೇ ಆಗಲಿ ನೆಮ್ಮದಿಯಾಗಿ ಬಾಳಬಾರ್ದು. ಇಲ್ಲಿರೋ ಸಂಪತ್ತನ್ನು ಇವರು ಲೂಟಿ ಮಾಡ್ಕೊಂಡು ಹೋಗಬೇಕು. ಅದರಿಂದ ನೀವು ವರ್ಷ ಭೂಮಿ ಬೋರ್ಡಿಗೆ ಕರ್ನಾಟಕ ರೈತರ ಎಲ್ಲ ಜಮೀನು ಕಿತ್ಕೊಂಡು ಆ ವರ್ಷ ಬೋರ್ಡ್ ಸೇರಿಸ್ತಾ ಇದ್ದೀರಾ. ಮುಂದಕ್ಕೆ ಒಳ್ಳೆ ಸೈಟ್ ಮಾಡಿ ಮಾರಾಟ ಮಾಡ್ಬೋದು ಲೆವೆಟ್ ಮಾಡಿಕೊಂಡು. ಇಲ್ಲಾಂದರೆ ಎಕರೆಗಟ್ಟಲೆ ತಗೊಂಡು ಒಳ್ಳೆ ಒಂದು ಫಾರ್ಮ್ ಹೌಸ್ ಮಾಡ್ಬೋದು, ರಿಯಲ್ ಎಸ್ಟೇಟ್ಗಳು ಮಾಡ್ಬೋದು. ಇದರಿಂದ ಕೋಟ್ಯಾಧಿಪತಿಗಳು ಆಗ್ಬೋದು. ಇವರಿಗೆ ಇಂಥ ಜಮೀನು ಮಾರಾಟ ಮಾಡೋಕ್ಕೆ ನಮ್ಮ ಅರಬ್ ಕಂಟ್ರೀಸಿಂದ ಎಲ್ಲ ಮುಸಲ್ಮಾನ್ಗಳು ಬಂದು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅವ್ರದ್ದೆಲ್ಲ ಇಲ್ಲಿ ಜಾಗ ಮಾಡ್ಕೊಳ್ತಾರೆ. ಅವಾಗ ಏನಾಗ್ತದೆ? ಇದು ನಿಮಗೆ ವರ್ಷ ಒಳ್ಳೆ ದುಡ್ಡು ಬರ್ತದೆ, ಆದಾಯ ಬರ್ತದೆ. ಕಾಂಗ್ರೆಸ್ನವರು ಅದರಿಂದ ಒಳ್ಳೆ ಆದಾಯ ನೋಡ್ಬೋದು. ಆಮೇಲೆ ಜನಗಳಿಗೆ ನಮ್ಮ ರೈತರಿಗೆ ಪಂಗನಾಮ ಇಡ್ಬೋದು. ಇವಾಗ ಏನೋ ಮಾಡೋಕ್ಕೆ ಹೊರಟಿದ್ರೆ ಗೊತ್ತಾ? ನಮ್ಮ ಕರ್ನಾಟಕವನ್ನು ಎರಡನೇ ಪಾಕಿಸ್ತಾನ ಮಾಡೋಕ್ಕೆ ಹೊರಟಿದ್ದೀರಪ್ಪ. ಯಾಕಂದರೆ ರೈತರ ಜಮೀನೆಲ್ಲನೂ ಕಿತ್ಕೊಂಡು ನೀವು ವರ್ಷ ಬೋರ್ಡ್ ಸೇರಿಸ್ಕೊತಾ ಇದ್ದರೆ ಜಮೀನೇ ಇಲ್ಲದೆ ಹೋದರೆ ರೈತ ಎಲ್ಲಿ ಹೋಗೋದು? ಏನಂತ ಬೆಳಿತಾನೆ ಅವನು? ಇದರಿಂದ ನಮ್ಮ ಕರ್ನಾಟಕದಲ್ಲಿ ಇರೋ ರೈತರೇ ನಿಮಗೆ ಎಚ್ಚರಿಕೆ ಗಂಟೆ ಇದು. ಈಗ ನೀವು ಎಚ್ಚರಿಕೆಯಾಗಿ ಇರದೆ ಹೋದರೆ ಹೋರಾಟ ಮಾಡಿ. ನಿಮ್ಮ ಜಮೀನು ಕಿತ್ಕೊಂಡು ವರ್ಷ ಬೋರ್ಡ್ ಸೇರಿಸ್ಕೊತಾ ಇದ್ದಾರೆ. ಆಗ ನೀವು ಜಮೀನು ಇಲ್ಲದ್ರೆ ಎಲ್ಲಿ ಹೋಗ್ತೀರಾ? ಯಾವ ದೇಶಕ್ಕೆ ಹೋಗ್ತೀರಾ ನೀವು ಜೀವನ ಮಾಡೋಕ್ಕೆ? ಅದಕ್ಕೋಸ್ಕರ ನೀವು ಈಗಿಲ್ಲೇ ಹೋರಾಟ ಮಾಡಿ. ನಿಮ್ಮ RTC ಪಾಣಿನಲ್ಲಿ ಯಾವುದೇ ಜಮೀನು ನಿಮಗೆ ಸೇರಿದಾಗಲಿ ಸರ್ವೆ ನಂಬರ್ನಲ್ಲಿ ನೋಡಿ RTC ಪಾಣಿ ಇರ್ತದೆ. ಅದರಲ್ಲಿ ನಿಮಗೆ ಎಷ್ಟು ಗುಂಟೆ ಇದೆ ಅಂತ ಅಷ್ಟು ಗುಂಟೆ ಆಯ್ತಾ ಏಕರೆ ಆಯ್ತಾ ನೋಡ್ಕೊಳ್ಳಿ. ಅದರಲ್ಲಿ ಏನು ವರ್ಷ ಬೋರ್ಡ್ ಆಸ್ತಿಯನ್ನು ಸೇರಿಸಿದ್ರೆ ತಕ್ಷಣ ನೀವು AC DC ತಹಸೀಲ್ದಾರ್ಗೇನು ಕಂಪ್ಲೇಂಟ್ ಕೊಡಿ. ಇಲ್ಲದ ಉಗ್ರ ಹೋರಾಟ ಮಾಡಿ. ಆ AC ಕಚೇರಿ, DC ಕಚೇರಿ, ತಹಸೀಲ್ದಾರ್ ಕಚೇರಿ, ಆ ರೆವಿನ್ಯೂ ಮಂತ್ರಿ ಮನೆ ಆಫೀಸು ಎಲ್ಲ ಮುಟ್ಗೋಲು ಹಾಕಿ. ತದನಂತರ ಮುಖ್ಯಮಂತ್ರಿ CM DCM ಈ ಜಮೀರ್ ಅಹಮದ್ ಮನೆಯೆಲ್ಲ ಮುಟ್ಟುಗೋಲು ಹಾಕಿ ನಿಮ್ಮ ಜಮೀನು ನೀವು ಬಿಡಿಸ್ಕೊಳ್ಳಿ. ಇಲ್ಲದು ಹೋದರೆ ಜಮೀನೆಲ್ಲನೂ ಕಳ್ಕೊತೀರಾ. ಈಗ ನೋಡಿ, ಈಗ ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸ್ ಬಾಂಧವರು, ಇವರಿಗೆ ವರ್ಷ ಬೋರ್ಡ್ ಸ್ಥಾಪನೆ ಮಾಡಿದ್ದಾರಪ್ಪ. ಆಮೇಲೆ ಕ್ರಿಶ್ಚಿಯನ್ಸು, ಇವ್ರಿಗೆ ಯಾವ ವರ್ಷ ಬೋರ್ಡ್ ಇದೆ? ಇವ್ರಿಗೆ ಸಿಕ್ಕವರು ಆ ಧರ್ಮಕ್ಕೆ ಯಾವ ಬೋರ್ಡ್ ಕೊಡ್ತೀರಾ?
ಮತ್ತು ಜೈನರು ಬರ್ತಾರೆ, ಇವ್ರಿಗೆ ಯಾವ ಧರ್ಮ ಓಡ್ ಕೊಡ್ತೀರಾ? ಮತ್ತು ಬುದ್ಧ ಧರ್ಮ ಅವಲಂಬನೆ ಮಾಡ್ಕೊಂಡು ಇವರೆಲ್ಲ ಮೈನಾರಿಟಿಲಿ ಬಂತ ಜನರು, ಇವರಿಗೆ ಯಾವ ವರ್ಷಬಿಟ್ಟು ಮಾಡ್ತೀರಾ? ಇವ್ರಿಗೆ ಮಾತ್ರ ಸಪ್ರೇಟು ವರ್ಷಬಿಟ್ಟು ಅಂತ ಮಾಡಿಕೊಂಡು ಓಲೈಕೆ ಮಾಡಿಕೊಂಡು ನೀವು ಜಮೀನಲ್ಲಿ ರೈತರಿಗೆ ಕಿತ್ಕೊಂಡು ಅವ್ರು ಕೊಡ್ತಾ ಇದ್ದರೆ ಉಳಿದ ಧರ್ಮರು ಎಲ್ಲಿ ಹೋಗ್ತಾರೆ? ಭಾರತ ದೇಶವನ್ನು ಮುಸಲ್ಮಾನ್ ದೇಶವಾಗಿ ಮಾಡೋಕ್ಕೋಸ್ಕರ ನೀವು ಮುಸ್ಲಿಂ ಮಾತ್ರ ಓಲೈಕೆ ಮಾಡ್ಕೊತಿದ್ದಾರೆ, ಮಾಡಿಕೊಂಡು ನಮ್ಮ ಜಮೀನನ್ನು ಅವ್ರು ಕಿತ್ಕೊಡ್ತಾ ಇದ್ರ. ಉಳಿದವರು ಧರ್ಮದವರು ಅವ್ರಿಗೆ ಯಾವ ಥರ ಓಲೈಕೆ ಎಲ್ಲ ಮಾಡ್ತಾಯಿಲ್ಲ. ನೀವು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ, ತೆಲಂಗಾಣದಲ್ಲಿರೋ ಕಾಂಗ್ರೆಸ್ ಸರ್ಕಾರದಾಗಲಿ, ಹಿಮಾಚಲ ಪ್ರದೇಶದಲ್ಲಿರೋ ನೀವು ಕಾಂಗ್ರೆಸ್ ಸರ್ಕಾರವ್ರಿ ಈಗೆಲ್ಲ ದಿವಾಳಿ ಆಗಿಬಿಟ್ಟಿದ್ದಾರೆ. ಅಲ್ಲಿ ಸಂಬಳಗಳು ಕೊಡೋಕ್ಕೆ ಇಲ್ಲ, ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀರ ನೀವು. ಈಗ ರೈತರು ಕಿತ್ಕೊಂಡು ಅದೊಂದು ಮಾಡೋಣ ಅಂತ ಹೊಡೆದಿದ್ದೀರ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ರೈತರೇ ಸಿಕ್ಕಿದ್ರೆ ಈಗ ನಿಮಗೆ ನಿಮಗೆ ಅವ್ರ ಟೋಪಿ ಹಾಕ್ಬಿಟ್ಟು ಅವ್ರ ಜಮೀನು ಕಿತ್ಕೊಂಡು ಈ ಮುಸಲ್ಮಾನ್ಗಳು ಕೊಡೋಕ್ಕೆ. ಸರ್ವೆ ನಂಬರ್ಲಿ ಎಷ್ಟು ಜಮೀನಿದೆ ಅದು ಆರ್ಟಿಸಿ ಪಾಣಿ ಈಸಿನ ನೋಡಿಕೊಂಡು ನಿಮ್ಮ ಜಮೀನು ನೀವು ಉಳಿಸ್ಕೊಳ್ಳಿ. ಯಾವ ಕಾರಣಕ್ಕೆ ಇಂಚನ್ನು ಬಿಟ್ಕೊಡೋಕೆ ಹೋಗಬೇಡಿ ಕಾಂಗ್ರೆಸ್ನವರಿಗೆ. ಇದು ಅವರಿಗೆ ಬುದ್ಧಿ ಕೊಡೋಂಥ ಸಮಯ ಬಂದಿದೆ ನಿಮಗೆ. ಈ ಸಮಯವನ್ನು ನೀವು ಬಳಸ್ಕೊಂಡು ಹೋದರೆ ಇನ್ನು ನಿಮಗೆ ಜಮೀನು ಇಲ್ಲದ ಪರದಾಡು ಮಾಡಿ ರೋಡ್ ಪಾಲಾಗ್ತೀರಾ.